ದ್ವಾರಕೀಶ್ ಅವರ ಗೋಲ್ಡನ್ ಜೂಬ್ಲಿ ಸೆಲೆಬ್ರೇಷನ್ಸ್ ನಡೀತಿದೆ ರೇಡಿಯೋ ಸಿಟಿ 91.1 ಪ್ರತಿ ದಿವಸ ಕರೆಕ್ಟ್ ಆಗಿ 12 ಗಂಟೆಗೆ ಇರ್ತಾರೆ ನೇತ್ರಾ ಜೊತೆ. ಅಫ್ಕೋರ್ಸ್ ನಮ್ಮ ಕರ್ನಾಟಕದ ಕುಳ್ಳ ದ್ವಾರಕೀಶ್ ಅವರು. ಸದ್ಯಕ್ಕೆ ಹೀಗೆ ನಾವು ಮಾತಾಡ್ತಿರುವಂತಹ ಒಂದು ಸಿನಿಮಾ. ಆಕ್ಚುಲಿ ನೀವು ಚೆನ್ನೈನಲ್ಲಿ ರೈಲ್ವೆ ಸ್ಟೇಷನ್ ಅಲ್ಲಿ ಏನೋ ಟ್ರೈನ್ ಮಿಸ್ ಮಾಡ್ಕೊಂಡು ಯಾವ್ದೋ ಟೈಮ್ ಚೆನ್ನೈನಲ್ಲ ಅದು ವೈಜಾಗ್. ಓಕೆ, ಹಾ, ಬ್ರಹ್ಮಗಂಟು ಅಂತ ಒಂದು ಸಿನಿಮಾ ಮಾಡಿದ್ವಿ. ಆ ಬ್ರಹ್ಮಗಂಟು ಸಿನಿಮಾಕ್ಕೆ ವೈಜಾಗ್ ನಲ್ಲಿ ಔಟ್ಡೋರ್ ಶೂಟಿಂಗ್ ಅಲ್ಲಿ ಮಾಡಿದ್ವಿ. ಅವಾಗ ವೈಜಾಗ್ ಅಲ್ಲಿದ್ದೆ ನಾನು. ವೈಜಾಗ್ ಅಲ್ಲಿ ಫ್ಲೈಟ್ಗಳಿರ್ಲಿಲ್ಲ. ಫ್ಲೈಟ್ ವಾರಕ್ಕೆ 2 ಫ್ಲೈಟ್ ಇದ್ದಿದ್ದು ಅವಾಗ ಮದ್ರಾಸಿಂದ. ಸೊ ನನಗೆ ಫ್ಲೈಟ್ ಇಲ್ಲದೆ ಇದ್ದು ಮದ್ರಾಸಲ್ಲಿ ಕೆಲಸ ಇತ್ತು, ಫ್ಲೈಟ್ ಇರಲಿಲ್ಲ. ಅದಕ್ಕೋಸ್ಕರ ಟ್ರೈನ್ ಬುಕ್ ಮಾಡಿ ಟ್ರೈನಲ್ಲಿ ಹೈದರಾಬಾದ್ಗೆ ಬಂದು ವೈಜಾಗಿಂದ ಹೈದರಾಬಾದಲ್ಲಿ ಮದ್ರಾಸ್ಗೆ ಫ್ಲೈಟಲ್ಲಿ ಬರೋದು ಅಂತ ಮಾಡಿದ್ದೆ. ಸೊ ಅದೇನಾಯ್ತು, ವೈಜಾಗ್ಗೆ ಟ್ರೈನಲ್ಲಿ ವೈಜಾಗಿಂದ ಹೈದರಾಬಾದ್ಗೆ ಬರಬೇಕಾದ್ರೆ ಆ ಟ್ರೈನ್ ಡಿಲೇ ಆಗುತ್ತೆ. ಸೊ ಐ ಮಿಸ್ಡ್ ದಿ ಫ್ಲೈಟ್ ಇನ್ ಹೈದರಾಬಾದ್. ನನ್ನ ಜೊತೆಗೆ ನನ್ನ ಸ್ನೇಹಿತರೊಬ್ರು ಬಂದಿದ್ರು, ಕುಮಾರ್ ಜಿ ಅಂತ. ಅವರು ನನ್ನ ಹೈದರಾಬಾದಲ್ಲಿ ಪಿಕಪ್ ಮಾಡಿದ್ರು. ಅವರೊಬ್ರು ಎಕ್ಸಿಬಿಟರ್. ಸರಿ ಮಾತಾಡ್ತಾ ಅವರು ಕೇಳಿದೆ ನಾನು, ಸರ್ ನೀವು ನಿಮ್ಮ ಥಿಯೇಟ್ರಲ್ಲಿ ಏನು ಸಿನಿಮಾ ಹಾಕಿದ್ದೀವಿ ಅಂತ. ಒಂದು ಸಿನಿಮಾ ಹಾಕಿದ್ದೀನಿ ನಾನು, ಭಾಳ ಚೆನ್ನಾಗಿ ಕಲೆಕ್ಟ್ ಮಾಡ್ತಾ ಇದ್ದೀನಿ ಅಂತ. ಹೇಗಿದ್ರು ಟೈಮ್ ಇದೆಲ್ಲ ನೆಕ್ಸ್ಟ್ ಫ್ಲೈಟ್ಗೆ ಬನ್ನಿ ನಿಮ್ಮ ಸಿನಿಮಾ ನೋಡೋಣ ಅಂತ ಕರ್ಕೊಂಡು ಹೋದ್ರು. ಆದರೆ ನಾನು ಹೋಗೋಟೊತ್ತಿಗೆ ಆ ಥಿಯೇಟರ್ನಲ್ಲಿ ಆ ಪಿಕ್ಚರು ಕ್ಲೈಮ್ಯಾಕ್ಸ್ ನಡೀತಾ ಇತ್ತು. ಆ ಕ್ಲೈಮ್ಯಾಕ್ಸ್ ನೋಡಿ ನಾನು ಈ ಸಿನಿಮಾ ಕನ್ನಡದಲ್ಲಿ ಮಾಡಬೇಕು ಅಂತ ಡಿಸೈಡ್ ಮಾಡಿದೆ. ಈ ಸಿನಿಮಾನ ಮಾಡಿ ಕನ್ನಡದಲ್ಲಿ ಅದರ ಫಸ್ಟ್ ಕಾಪಿನ ರಜನಿಕಾಂತ್ ಶ್ರೀದೇವಿ ತೋರಿಸಿದೆ ಮದ್ರಾಸ. ಇಬ್ರು ಇಂಟರ್ವ್ಯೂಲಲ್ಲಿ ಹೇಳಿದ್ರು, ನಾವಿಬ್ರು ಮಾಡ್ತೀವಿ ಈ ಸಿನಿಮಾದಲ್ಲಿ. ಒಬ್ಬ ದೊಡ್ಡ ಸೂಪರ್ ಸ್ಟಾರ್, ಒಬ್ಬ ಸೂಪರ್ ಆಕ್ಟ್ರೆಸ್, ಅವರಿಬ್ರು ಒಂದು ನೋಡಿ ಈ ಪಿಕ್ಚರ್ನ ನೀವೇ ಡೈರೆಕ್ಟ್ ಮಾಡಬೇಕು, ನೀವೇ ಮಾಡಬೇಕು, ನಮ್ಮ ಕಾಲ್ ಶೀಟ್ ರೆಡಿ ಅಂತ ಹೇಳಿದ ಸಿನಿಮಾ ಆ ಸಿನಿಮಾ ಯಾವುದು ಅದನ್ನ ನಾನು ಹೇಳಲ್ಲ. ನಾಳೆ ದಿನ ಪ್ರೋಗ್ರಾಮ್ ಅಲ್ಲಿ ನೀನೇ ಹೇಳು. ನಾನ್ ಹೇಳಲ್ಲ, ನನ್ನ ಶೋರಲ್ಲಿ ನೀವೇ ಈ ಕಥೆ ಕಂಪ್ಲೀಟ್ ಆಗಿ ಹೇಳಿ. ಓಕೆ, ಸೊ ಮಿಸ್ ಮಾಡಬೇಡಿ. ರೇಡಿಯೋ ಸಿಟಿ 91.1 ಮಾಡೋದು ನಾಳೆ ಕರೆಕ್ಟ್ ಆಗಿ 12 ಗಂಟೆಗೆ ನಮ್ ಜೊತೆ ಅಫ್ಕೋರ್ಸ್ ದ್ವಾರಕೀಶ್ ಅವರು ಇರ್ತಾರೆ. ಈ ಕಥೆ ಕಂಪ್ಲೀಟ್ ಆಗಿ ಕೇಳಿಸ್ಕೊಳ್ಳೋದಕ್ಕೆ ನೀವೇ ಹೇಳಿ. FM ಅಂದ್ರೆ ರೇಡಿಯೋ ಸಿಟಿ 91.1.